ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ ಮಾಜಿ ಸಿಎಂ. ರಾಜ್ಯದಲ್ಲಿ ಸಿಎಂ ಹುದ್ದೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಕಾಂಗ್ರೆಸ್ ನಾಯಕರೇ ಡಿಕೆ ಸಿಎಂ ಆಗುತ್ತಾರೆ ಎಂದು ಹೇಳಿಕೆ. ಈ ಮಧ್ಯೆ ಕಾಂಗ್ರೆಸ್ನ ಹಿರಿಯ ನಾಯಕರು ಡಿಕೆ ಪರ ಟಾಕ್ ಪ್ರಹಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು. ಯಾಕೆ ಮುಖ್ಯಮಂತ್ರಿ ಆಗಬಾರದು? ಅಧಿಕಾರ ಹಂಚಿಕೆಯ ಸಂದರ್ಭ ಅಗ್ರಿಮೆಂಟ್ ಆಗಿದೆ. ಅರ್ಧ ವರ್ಷ ಅವರು, ಅರ್ಧ ವರ್ಷ ಇವರು. ಅಂದ್ರೆ 5 ವರ್ಷದಲ್ಲಿ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್. ಇನ್ನೇನು ಅಕ್ಟೋಬರ್ ಹತ್ರ ಬರ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾಗುತ್ತೆ ಅಧಿಕಾರ. ಅಗ್ರಿಮೆಂಟ್ನ ಆಧಾರದಲ್ಲಿ. ಅಗ್ರಿಮೆಂಟು ಅಂದರೆ ಪೇಪರ್ ಅಗ್ರಿಮೆಂಟ್ ಅಲ್ಲ, ಮೌಖಿಕವಾದಂತಹ ಭರವಸೆ. ಈ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯರಿಗೂ ಕೂಡ ಮುಡಾ ಹಗರಣ ಎನ್ನುವಂತಹದ್ದು ಒಂದು ದೊಡ್ಡ ಹಗರಣ ಕಾಡ್ತಾ ಇತ್ತು. ಡಿಕೆ ಶಿವಕುಮಾರ್ ಕೂಡ ಈ ನಡುವೆ ಹಗ್ಗ ಜಗ್ಗಾಟ ಮಾಡ್ತಾ ಇದ್ರು. ಈ ಮಧ್ಯೆ ಕಾಂಗ್ರೆಸ್ನ ಹಿರಿಯ ನಾಯಕರು ಡಿಕೆ ಪರ ಟಾಕ್ ಮಾಡಿದ್ದಾರೆ. ಆ ನಾಯಕ ಬೇರಾರು ಅಲ್ಲ, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ. ಹಾಗಾದರೆ ವೀರಪ್ಪ ಮೊಯ್ಲಿ ಹೇಳಿದ್ದೇನು? ವೀರಪ್ಪ ಮೊಯ್ಲಿ ಡಿಕೆ ಶಿವಕುಮಾರ್ ಪರ ನಿಂತು ಮಾತನಾಡಿದ್ದಾರೆ. ವೀರಪ್ಪ ಮೊಯ್ಲಿ ಮಾತನಾಡಿದ್ದೇನು? ಡಿಕೆಶಿ ಸಿಎಂ ಆಗೋದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಡಿಕೆಶಿ ಮುಖ್ಯಮಂತ್ರಿ ಆಗುವುದು ತೀರ್ಮಾನ ಆಗಿರುವಂತಹ ವಿಚಾರ. ನೋಡಿ, ಮೊದಲು ಡಿಕೆ ಶಿವಕುಮಾರ್ಗೆ MLA ಟಿಕೆಟ್ ಕೊಡಿಸಿದ್ದು ನಾನೇ. ವೀರಪ್ಪ ಮೊಯ್ಲಿ ಕರ್ನಾಟಕದ ಸಿಎಂ ಆಗಿದ್ದವರು. ಪಕ್ಷದಲ್ಲಿ ಯಶಸ್ವಿ ನಾಯಕರಾಗಿ ಬೆಳೆದಿರುವುದು ಖುಷಿಯ ಸಂಗತಿ. ಯಾರೂ ಕೂಡ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಸಿಎಂ ಹುದ್ದೆ ಯಾರು ಕೊಡುವ ವರ ಅಲ್ಲ. ಸಿಎಂ ಹುದ್ದೆ ಯಾರು ಕೊಡುವ ವರವಲ್ಲ, ಅದು ಡಿಕೆ ಶಿವಕುಮಾರ್ ಸಂಪಾದನೆ ಮಾಡಿರುವಂತಹ ಶಕ್ತಿ. ಇದೇ ವೇಳೆ ಡಿಕೆ ಶಿವಕುಮಾರ್ಗೆ ಸಲಹೆ ನೀಡಿದ ಮಾಜಿ ಸಿಎಂ, ನಿಮ್ಮ ವಿರುದ್ಧ ಹೇಳಿಕೆಗಳು ಬರುತ್ತೆ ಹೋಗುತ್ತೆ, ತಲೆ ಕೆಡಿಸಿಕೊಳ್ಬೇಡಿ. ಪರೋಕ್ಷವಾಗಿ ಡಿಕೆ ಅವರ ತಲೆ ಮೇಲೆ ಕೈ ಇಟ್ಟವ್ರೆ. ವಿನಾಕಾರಣ ನೀವು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ. ಇದು ವೀರಪ್ಪ ಮೊಯ್ಲಿ ಯಾವ ಕಾರಣಕ್ಕೋಸ್ಕರ ಡಿಕೆ ಪರ ಮಾತನಾಡಿದ್ರೂ ಗೊತ್ತಿಲ್ಲ. ರಾಹುಲ್ ಗಾಂಧಿಯನ್ನ ಟೀಕೆ ಮಾಡಿದಂತಹ ಜಗದ್ಗುರುವನ್ನ ಭೇಟಿ ಮಾಡ್ಕೊಂಡು ಬಂದರೂ ಕೂಡ ಡಿಕೆಯನ್ನ ತರಾಟೆಗೆ ತೆಗೆದುಕೊಳ್ಳುವಂಥ ಉತ್ಸಾಹವನ್ನು ವೀರಪ್ಪ ಮೊಯ್ಲಿ ತೋರಿಸಲಿಲ್ಲ. ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿಯನ್ನ ಮಾತಿಗೂ ಕೂಡ ವ್ಯಂಗ್ಯವಾಡುವಂತಹ ಅಮಿತ್ ಶಾರನ್ನ ಭೇಟಿ ಮಾಡಿಕೊಂಡು ಬಂದ ಡಿಕೆ ಶಿವಕುಮಾರ ವಿರುದ್ಧ ಒಂದೇ ಒಂದು ಪದಪ್ರಯೋಗ ವೀರಪ್ಪ ಮೊಯ್ಲಿ ಕಡೆಯಿಂದ ನಡೆದಿಲ್ಲ. ಹೀಗಿದ್ರೂ ಕೂಡ ಮೊದಲ ಬಾರಿ ಅವರ MLA ಟಿಕೆಟನ್ನು ಕೊಡಿಸಿದ್ದೇ ನಾನು. ಪಾಪ ಹುಡುಗ ಬೆಳೆದು ಬಿಟ್ಟ. ಸಿಎಂ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅವರಿಗೆ ಸಿಗುವಂತಹ ವರವಲ್ಲ, ಅವರು ಸಂಪಾದನೆ ಮಾಡಿರೋ ಆಸ್ತಿ ಅಂತ ಹೇಳಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಹಾಗಾದರೆ ಏನೇನಾಗುತ್ತೆ ರಾಜಕೀಯದ ಮುಂದಿನ ಬದಲಾವಣೆಗಳು ಕಾದು ನೋಡಬೇಕು.